ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 75. ಈಗ ನಗೋದು ನಿಲ್ಲಿಸಿ ಮೊದಲು ಅತ್ತಿಗೆಯನ್ನು ಹೊರಗಡೆ ಕರಿ, ಇಲ್ಲ ನೀನು ಒಳಗಡೆ ಹೋಗಿ ನನಗೆ ಡ್ರೆಸ್ ತಾ ಅಂತ ಜೀವನನ್ನು ಮನು ಒಳಗಡೆ ತಳ್ಳಿದಾಗ ಒಳ ಹೋಗಿ ಅವನ ಬಟ್ಟೆ ಹಿಡಿದು ಬಂದರೆ ಬಟ್ಟೆ ಕಸಿದುಕೊಂಡು ಕ್ಷಣದಲ್ಲಿ ಅಲ್ಲಿಂದ ಮಾಯವಾಗಿದ್ದನು. ಹಂಜುತ್ತಲೇ ಹೊರಬಂದ ಅಂಜಲಿಯನ್ನು ನೋಡಿ ಇಷ್ಟೊಂದು ಮುಜುಗರ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ವೈಫಿ ಅಂತ ಅವಳ ಬಳಿ ಹೋದರೆ, ಹಾಗಲ್ಲ ಜೀವ, ನಾವಿಬ್ಬರು ಅವನ ರೂಮಲ್ಲಿ ಏನು ಅಂದ್ಕೊಂಡನೋ ಅಂತ ಇರುಸು ಮುರುಸಲ್ಲೇ ಹೇಳಿದರೆ, ನಾನೇನು ಅಂದ್ಕೊಳ್ಳಿಲ್ಲ ಅತ್ತಿಗೆ, ನೀವಿಬ್ಬರು ಅಲ್ಲಿರೋದು ನೋಡಿ ಇದು ನನ್ನ ಮನೇನಾ ಅಂತ ಕನ್ಫ್ಯೂಸ್ ಆಯಿತು ಅಷ್ಟೆ. ಸಾರಿ, ಅದು ನಿನ್ನೆ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡಿದ್ದೆ ಹಾಗಾಗಿ ಅಂತ ತಲೆ ತಗ್ಗಿಸಿ ಹೇಳಿದರೆ, ಅವಳು ನಸುನಕ್ಕು ಇಟ್ಸ್ ಓಕೆ, ಹೌದು ತಿಂಡಿ ಆಗಿಲ್ಲ ಅಲ್ವಾ? ಫ್ರೆಂಡ್ಸ್ ಇಬ್ಬರು ಮಾತಾಡ್ತಾ ಇರಿ, ತಿಂಡಿ ರೆಡಿ ಮಾಡ್ತೀನಿ ಎಂಥವಳನ್ನು ತಡೆಯಲು ಹೋದ ಮನು ಕೈ ಹಿಡಿದು, ನನಗೆ ಹೊಟ್ಟೆ ಹಸಿತಾ ಇದೆ, ಅಲ್ಲದೆ ನನ್ನ ಚೆಫ್ ವೈಫಿ ಮಾಡಿದ ತಿಂಡಿ ತಿನ್ನೋ ಭಾಗ್ಯ ಎಲ್ಲರಿಗೂ ಸಿಗೋಲ್ಲ, ಮುಚ್ಕೊಂಡು ಸುಮ್ಮನಿರು ವೈಫಿ, ಹೋಗು ಕಿಚನ್ನಲ್ಲಿ ಅದೇನು ಉಂಟೋ ಅದರಲ್ಲೇ ಏನಾದರೂ ಮಾಡು ಎಂದರೆ, ಅವಳು ಕಿಚನ್ ಒಳಗಡೆ ಹೋದ ಕೂಡಲೇ, ಬಕಾಸುರ ಕಣೋ ನೀನು, ಆರ್ಡರ್ ಮಾಡ್ತಿದ್ರೆ 10 ನಿಮಿಷದಲ್ಲಿ ಬರ್ತಿತ್ತಾ? ನೀನೀಗ ನಿನ್ನ ಜಾನುಗೆ ಕಾಲ್ ಮಾಡಿ ಮಾತಾಡು, ಬೆಳಿಗ್ಗೆಯಿಂದ ನನಗೆ ಫೋನ್ ಮೇಲೆ ಫೋನ್ ಮಾಡಿ ಇರಿಟೇಟ್ ಮಾಡ್ತಿದ್ದಾಳೆ, ಸ್ವಲ್ಪವೂ ಪೇಷನ್ಸ್ ಇಲ್ಲ, ಅದೇನು ಲಾಯರ್ ಆಗ್ತಾಳೋ ಅಂತ ಬೈಯುತ್ತಿದ್ದರೆ, ತನ್ನನ್ನೇ ದಿಟ್ಟಿಸುತ್ತಿರುವ ಗೆಳೆಯನನ್ನು ನೋಡಿ, ನನ್ನ ಮುಖ ಏನು ನೋಡ್ತಿದ್ದೀಯ, ಫೋನ್ ಮಾಡೋ ಜಾನುಗೆ ಎಂದು ಗದರಿದರೆ ಮೊಬೈಲ್ ಅವನತ್ತ ತಿರುಗಿಸಿದನು. ನಿಮಿಷಗಳ ಹಿಂದೆಯೇ ಮನು ಮೊಬೈಲಿಗೆ ಜಾಹ್ನವಿ ಕರೆ ಮಾಡಿದ್ದಳು. ಮೊಬೈಲ್ ವೈಬ್ರೇಟಲ್ಲಿಟ್ಟಿದ್ದ ಕಾರಣ ಮನು ಫೋನ್ ಬಂದ ಕೂಡಲೇ ರಿಸೀವ್ ಮಾಡಿ ಹಲೋ ಎನ್ನುವ ಮೊದಲೇ ಜೀವ ಮಾತಾಡೋಕೆ ಶುರು ಮಾಡಿದ್ದನು. ಆ ದಿನ ತನ್ನೆಲ್ಲ ಮಾತನ್ನು ರೆಕಾರ್ಡ್ ಮಾಡಿ ತನ್ನವಳಿಗೆ ಕಳುಹಿಸಿ ಇಬ್ಬರ ನಡುವೆ 1 ವಾರ ಜಗಳ ನಡೆಯುವಂತೆ ಮಾಡಿದ ಜೀವ ಮೇಲೆ ಮನು ಕೋಪಗೊಂಡಿದ್ದ. ಈ ಬಾರಿ ಅವನದೇ ಟ್ರಿಕ್ಸ್ ಅವನ ಮೇಲೆಯೇ ಪ್ಲೇ ಮಾಡಿ ಹುಬ್ಬು ಹಾರಿಸಿ ನಕ್ಕಾಗ ತಕ್ಷಣ ಅವನ ಮೊಬೈಲ್ ಕಸಿದುಕೊಂಡು, ಐ ಆಮ್ ಸಾರಿ ಜಾನು, ನಾನು ಬೇಕಂತ ಹಾಗೆಲ್ಲ ಹೇಳಿಲ್ಲ ಎನ್ನುವ ಮೊದಲೇ ಆಚೆ ಕಡೆಯಿಂದ ಸರ್ ಎನ್ನುವ ಅಳುವ ಧ್ವನಿಯ ಶಬ್ದ. ತಲೆ ಚಚ್ಚಿಕೊಂಡು ಗೆಳೆಯನ ಕಡೆಗೊಂದು ಹುರಿನೋಟ ಬೀರಿ, ಈ ವೀಕೆಂಡ್ ನಾನು ಹಾಗೂ ನಿನ್ನ ಅತ್ತಿಗೆ ನಿನ್ನ ಜೊತೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ತೀವಿ, ಓಕೆನಾ ಎಂದ ಕೂಡಲೇ, ಸೋ ಸ್ವೀಟ್ ಆಫ್ ಯು ಬ್ರೋ, ಎಲ್ಲಾದರೂ ಮಾತಿಗೆ ತಪ್ಪಬೇಕು ಆಗಿದೆ ನಿಮಗೆ, ಈಗ ಆ ಕೋತಿಗೆ ಫೋನ್ ಕೊಡಿ ಎಂದವಳ ಸರಿಯಾದ ಧ್ವನಿ ಕೇಳಿ ಮನು ಕೈಯಲ್ಲಿ ಮೊಬೈಲ್ ಕುಕ್ಕಿ, ಹೆಂಗೆ ನಾವು ಎನ್ನುತ್ತಾ ಅವನನ್ನು ತಳ್ಳಿಕೊಂಡೇ ಕಿಚನ್ ಹತ್ತ ನಡೆದನು. ಬಡ್ಡಿ ಮಗ, ಯಾವ ಸಿಚುಯೇಷನ್ ಬಂದರೂ ಸೆಕೆಂಡಲ್ಲಿ ಎಸ್ಕೇಪ್ ಆಗ್ತಾನೆ ಅಂತ ಗೊಣಗುತ್ತಾ ಅವನ ಕೋಣೆಯ ಬಾಲ್ಕನಿಯತ್ತ ನಡೆದನು. ಕಿಚನ್ ಒಳಗಡೆ ಬಂದ ಜೀವ ತರಕಾರಿ ಕಟ್ ಮಾಡುತ್ತಿದ್ದವಳ ಬಳಿ ನಡೆದರೆ, ಪಲಾವು ತಯಾರಿಸಲು ಎಲ್ಲ ಸಿದ್ಧತೆ ನಡೆಯುತ್ತಿತ್ತು. ಅವಳ ಬಳಿ ನಡೆದು, ವೈಫಿ ಸ್ವಲ್ಪ ಜಾಸ್ತಿ ಬಟಾಣಿ ಹಾಕು, ಹೌದು ಈಗ ಬಟಾಣಿಯನ್ನು ನೆನೆಸಿಟ್ರೆ ಅದು ಗಟ್ಟಿಯಾಗೇ ಇರುತ್ತೆ, ಏನು ಮಾಡ್ತೀಯಾ ಎಂದರೆ, ಫ್ಲಾಸ್ಕ್ ಕಡೆ ಕೈ ತೋರಿಸಿ ಬೆಚ್ಚಗಿನ ನೀರಲ್ಲಿ ಬಟಾಣಿ ಹಾಕಿ ಅರ್ಧ ಗಂಟೆ ಅದನ್ನು ಫ್ಲಾಸ್ಕಲ್ಲಿಟ್ಟರೆ ಸಾಕು, ನಾನೀಗ ಹಾಗೆ ಮಾಡಿದ್ದು, ಬಟಾಣಿ ಜಾಸ್ತಿ ಹಾಕಿದ್ದೀನಿ ಅಂದಳು. ಏನು ತಲೆ ವೈಫಿ ನಿನ್ನದು, ನನ್ನಿಂದ ಏನಾದರೂ ಎಲ್ಪ್ ಬೇಕಾ ಅಂತ ಕೇಳಿದರೆ, ಇದೆಲ್ಲ ಕಿಚನ್ ಟ್ರಿಕ್ಸ್, ಅದು ಬಿಡು, ಈಗ ನಿನ್ನ ಹೆಲ್ಪ್ ಬೇಕು ಜೀವ ಅಂದಳು. ತಾನು ಕುಕ್ ಮಾಡುವಾಗ ಅಸಿಸ್ಟೆಂಟ್ ಕೈಯಲ್ಲಿ ಏನೆಲ್ಲ ಸಹಾಯ ತೆಗೆದುಕೊಳ್ಳುತ್ತಿದ್ದಳೋ ಹಾಗೆಯೇ, ಕುಕ್ಕರ್ ಎಲ್ಲಿದೆ, 1 ಲೋಟ ಅಕ್ಕಿಯನ್ನು ನೀರಲ್ಲಿ ಹಾಕಿಡು, ಇದರಲ್ಲಿ ಒಳ್ಳೊಳ್ಳೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಈ ಬೌಲಿಗೆ ಹಾಕು, ಹೀಗೆಯೇ 1 ನಿಮಿಷದಲ್ಲಿ 10 ಕೆಲಸ ಹೇಳಿದಾಗ ಜೀವ ತಲೆ ಕೆರೆದುಕೊಂಡು, ವೈಫಿ ನೀನೆ ಅದೇನು ಬೇಕೋ ಮಾಡು, ನಾನು ಹೊರಗಿರುತ್ತೇನೆ ಎಂದವನ ಮಾತಿಗೆ ನಕ್ಕಿದ್ದಳು. ಅವನು ಕಿಚನ್ನಿಂದ ಹೊರಗಡೆ ಬರುವಾಗ ಮನು ಕೂಡ ಫೋನಲ್ಲಿ ಮಾತು ಮುಗಿಸಿ ಬಂದಿದ್ದ. ಇಲ್ಲಿಯವರೆಗೆ ಗೆಳೆಯನನ್ನ ರೇಗಿಸುತ್ತಾ ಸುಮ್ಮನಿದ್ದ ಜೀವ ಅವನ ಕೈ ಹಿಡಿದು ಬಾಲ್ಕನಿಯತ್ತ ನಡೆದವನು, ಈಗ ಹೇಳು ಏನಾಯಿತು, ಯಾಕೆ ನಿನ್ನೆ ಅಷ್ಟೊಂದು ಡ್ರಿಂಕ್ಸ್ ಮಾಡಿದೆ, ನನಗೆ ಗೊತ್ತಿರುವ ಹಾಗೆ ನಿನಗಿದ್ದ ಟೆನ್ಷನ್ ಜೈ ಅಂಕಲ್ ಬಳಿ ಜಾನುವನ್ನು ಪ್ರೀತಿಸುವ ಬಗ್ಗೆ ಹೇಳಿ ಮದುವೆಗೆ ಅವರ ಒಪ್ಪಿಗೆ ಪಡೆಯೋದು, ಬಟ್ ಆ ಟೆನ್ಷನ್ ಪ್ರಾಬ್ಲಮ್ ಎಲ್ಲ ಕ್ಷಣದಲ್ಲೇ ಸಾಲ್ವ್ ಆಯ್ತಲ್ಲ,
ಎಂದು ಗಂಭೀರವಾಗಿ ಕೇಳಿದವನಲ್ಲಿ ಕಂಪನಿಯಲ್ಲಿನ ಕೆಲವೊಂದು ಪ್ರಾಬ್ಲಮ್ ಬಗ್ಗೆ ಹೇಳಿದನು. ಅದಕ್ಕೆ ಇಷ್ಟೊಂದು ಕುಡಿಯೋದಾ? ಇದೇ ಕೊನೆ. ಇನ್ನೊಮ್ಮೆ ಹೆವಿ ಡ್ರಿಂಕ್ಸ್ ಮಾಡಿದ್ದು ಗೊತ್ತಾದರೆ ಮೊದಲು ಅಂಕಲ್ ಆಂಟಿಗೆ ಹೇಳ್ತೀನಿ. ಹೌದು, ಜಾನು ಬಗ್ಗೆ ಅವರಲ್ಲಿ ಹೇಳಿದೆಯಾ ಎಂದಾಗ ಹೌದೆಂದು ತಲೆಯಾಡಿಸಿ, ಅಷ್ಟೊಂದು ಶ್ರೀಮಂತಿಕೆಯಲ್ಲಿ ಬೆಳೆದ ಹುಡುಗಿ ನಮ್ಮನೆಗೆ ಸೆಟ್ ಆಗ್ತಾಳಾ ಮಗ ಅಂತ ಅಮ್ಮ ಕೇಳಿದ್ರೆ ಅಪ್ಪ ಏನು ಹೇಳಿಲ್ಲ. ಆದರೆ ಅವರಿಗೆ ಎಲ್ಲರಂತೆ ಮಗ ಸೊಸೆ ತಮ್ಮ ಜೊತೆಯಲ್ಲೇ ಇರಬೇಕು ಅನ್ನೋ ಆಸೆ. ಹಾಗಂತ ನನ್ನ ಕಂಪನಿ ಬಿಟ್ಟು ಊರಿಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಆಗುತ್ತಾ? ಮದುವೆಗೆ ಇನ್ನೂ ಟೈಮ್ ಇದೆ, ಏನೇನಾಗುತ್ತೋ ನೋಡೋಣ. ಸದ್ಯಕ್ಕೆ ಕಂಪನಿ ಬಿಟ್ಟು ಬೇರೆ ಯಾವ ಕಡೆಗೂ ಗಮನ ಕೊಡೋ ಸ್ಥಿತಿಯಲ್ಲಿ ನಾನಿಲ್ಲ ಕಣೋ. ಈಗ ನನ್ನ ವಿಷಯ ಬಿಡು, ನಿನ್ನ ಬಗ್ಗೆ ಹೇಳು, ಹೆಂಗಿದೆ ಲೈಫು? ಹೆಂಡ್ತಿ ಚೆಫ್ ಅಂತ ಅವ್ರು ಮಾಡಿ ಹಾಕೋ ಅಡುಗೆ ಬಗ್ಗೆ ಹೇಳ್ತಾ ಕೂರಬೇಡ ಎಂದು ನಕ್ಕವನ ಬೆನ್ನಿಗೆರಡು ಗುದ್ದಿ, ಲೈಫ್ ಈಸ್ ಗುಡ್ ಬಟ್ ಮಮ್ಮಿನ ತುಂಬ ಮಿಸ್ ಮಾಡ್ತಿದ್ದೀನಿ. ಮಮ್ಮಿ ಇರೋವಾಗ ಈ ಮನೆಗೊಂದು ಸೊಸೆ ಬಂದ ಮೇಲೆ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅನ್ನೋರು. ಈಗ ಎಲ್ಲ ಇದೆ, ಆದರೆ ಮಮ್ಮಿ ಇಲ್ಲ. ನನಗಿಂತ ಜಾಸ್ತಿ ಡ್ಯಾಡ್ ಅವರನ್ನು ತುಂಬ ಮಿಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅಂಜಲಿ ಸ್ವಲ್ಪ ಫ್ರೀ ಸಿಕ್ಕಿದ್ರೂ ಡ್ಯಾಡ್ ಜೊತೆಯಲ್ಲೇ ಇರ್ತಾಳೆ. ಅವರನ್ನು ಅಲೋನ್ ಫೀಲ್ ಮಾಡೋಕ್ಕೆ ಬಿಡೋದೇ ಇಲ್ಲ ಅವಳು ಎಂದ. ಅವನೆಲ್ಲ ಮಾತಿನಲ್ಲಿ ನೆಮ್ಮದಿ ಖುಷಿಯನ್ನು ಕಂಡಮ್ಮನು, ಈಗ ನಿನ್ನ ಮತ್ತು ಅಂಜಲಿ ಬಗ್ಗೆ ಹೇಳು, ಹೇಗಿದೆ ಮ್ಯಾರೇಜ್ ಲೈಫ್ ಎಂದವನನ್ನು ಕೆಕ್ಕರಿಸಿ ನೋಡಿ, ಲೋ ಪಾಪಿ ಮುಟ್ಟಾಳ, ಮೊನ್ನೆ ಗಿರಿಧಾಮಕ್ಕೆ ಬಂದು ಪೂರ್ತಿ ದಿನ ನನ್ನ ಜೊತೆಗಿದ್ದು ಇದೇ ವಿಷಯ ಕೇಳಿ ಇದರ ಬಗ್ಗೆ 2 ಗಂಟೆ ಮಾತಾಡಿದ್ದೀವಿ. ಈಗ ಪುನಃ ಅದನ್ನೇ ಕೇಳ್ತೀಯಲ್ಲ. ಕುಡ್ದಿದ್ದು ಇಳಿಲಿಲ್ಲ ಅನಿಸುತ್ತೆ, ಬಾ ಇನ್ನೊಂದು ಗ್ಲಾಸ್ ಲೆಮನ್ ಜ್ಯೂಸ್ ಮಾಡಿ ಕೊಡ್ತೀನಿ ಕುಡಿ ಅಂತ ಅಲ್ಲಿಂದ ಹೊರಗಡೆ ನಡೆದರೆ, ನನಗೆ ಎಂಟಿ ಪಕ್ಕ ಹೋಗಬೇಕು ಅಂತ ಡೈರೆಕ್ಟಾಗಿ ಹೇಳು. ಅದು ಬಿಟ್ಟು ನನಗಾಗಿ ಲೆಮನ್ ಜ್ಯೂಸ್ ಅದು ಇದು ನೀನು ಮಾಡೋ ಕಾರಣ ಕೊಡಬೇಡ ಅಂದ. ಗೆಳೆಯ ಅಲ್ಲಿಗೆ ಬಂದ ಕ್ಷಣದಿಂದ ಆಗಾಗ ಕಿಚನ್ ಕಡೆ ನೋಡುವುದನ್ನು ಮನು ಗಮನಿಸಿದ್ದನು. ಓಹೋ, ಆಗ ಯಾರು ಗುರುವೇ ನಿಂಗೆ ಲೆಮನ್ ಜ್ಯೂಸ್ ಕೊಟ್ಟಿದ್ದು ಅಂತ ಕಣ್ಣು ಕಿರಿದಾಗಿಸಿ ಕೇಳಿದಾಗ ಅವನೆದುರು ಕೈ ಮುಗಿದು ಕಿಚನತ್ತ ಹೋಗುವಂತೆ ಸನ್ನೆ ಮಾಡಿದನು. ಪುನಃ ಕಿಚನ್ ಒಳಗಡೆ ಜೀವ ಹೋದಾಗ ಆಗಲೇ ಕುಕ್ಕರ್ ಸೀಟಿಯಾಗುವುದರ ಜೊತೆ ರಸಂ ಪರಿಮಳ ಮೂಗಿಗೆ ಬಡಿದಾಗ ಆಗಲೇ ಅನ್ನ ಸಾರು ಆಗಿರುವುದನ್ನು ಗಮನಿಸಿದವನಿಗೆ ಆಶ್ಚರ್ಯವಾಗಿತ್ತು. ವಾವ್ ವೈಫಿ, ಅದೇನು ಸ್ಪೀಡ್ ಕುಕ್ಕಿಂಗ್ ನಿಮ್ಮದು. ಸಾರಿ, ಇಲ್ಲಿಗೂ ಬಂದು ಅಡುಗೆ ಮಾಡೋಕೆ ಹೇಳ್ತಿದ್ದೀನಿ ಅಂತ ಬೈಕೋಬೇಡ. ನಾವೀಗ ಸುಮ್ಮನೆ ಇದ್ದರೆ ಹೊರಗಡೆಯಿಂದ ಆರ್ಡರ್ ಮಾಡ್ತಾನೆ. ಅವನಿಗೆ ಹೊರಗಡೆ ಫುಡ್ ತಿಂದು ತಿಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಶುರುವಾಗಿದೆ. ಏನಾದರೂ ಮನೆಯಲ್ಲೇ ಮಾಡಿಕೊಂಡು ತಿನ್ನು ಅಂದರೆ ಬೋರ್ ಅಂತಾನೆ. ಅಲ್ಲದೆ ಈಗೀಗ ಅವನ ಕೆಲಸ ತುಂಬ ಹೆಚ್ಚು ಆಗಿರೋದ್ರಿಂದ ಹೊಟ್ಟೆಗೂ ಸರಿಯಾಗಿ ತಿನ್ನಲ್ಲ ಅಂತ ಗೆಳೆಯನ ಬಗ್ಗೆ ಅವನಿಗಿರುವ ಕಾಳಜಿಯನ್ನು ನೋಡಿದವಳ ಕಣ್ಮುಂದೆ ಒಂದೊಮ್ಮೆ ಹೀಗೆಯೇ ತನ್ನನ್ನು ಕಾಳಜಿ ಮಾಡುತ್ತಿದ್ದ ಚರಣ್ ಮುಖ ಹಾದು ಹೋಯಿತು. ಅವಳ ಮತ್ತು ಜೀವ ಮದುವೆಯಾದ ಬಳಿಕ ಗೆಳೆಯ ಚರಣ್ ನೆನಪಾದಾಗಲೆಲ್ಲ ಅವನಿಗೆ ಕರೆ ಮೆಸೇಜ್ ಮಾಡಿದರೆ ಏನಾದರೂ ಕಾರಣ ಕೊಟ್ಟು ತಾನು ಬ್ಯುಸಿ ಎನ್ನುತ್ತಿದ್ದವನನ್ನು ಗಮನಿಸಿದವಳಿಗೆ ಅವನು ಬೇಕಂತಲೇ ತನ್ನಿಂದ ಒಂದು ಅಂತರ ಕಾಪಾಡಿಕೊಳ್ಳುತ್ತಿದ್ದಾನೆ ಎನ್ನುವುದರ ಅರಿವಾಗಿತ್ತು. ಆದರೆ ಈ ಅಂತರ ಯಾಕೆಂದು ಅವನಿಗೆ ಅರ್ಥವಾಗಿರಲಿಲ್ಲ. ಅಂಜಲಿಯ ಜೀವನದಲ್ಲಿ ಚರಣ್ ಪ್ರಾಣ ಸ್ನೇಹಿತ. PUCಯಲ್ಲಿ ಪರಿಚಯವಾಗಿ ಸ್ನೇಹಿತರಾದ ಮೇಲೆ ಅವಳೆಲ್ಲ ಏಳು ಬೀಳುಗಳು ಯಾರಿಗಾದರೂ ತಿಳಿದಿದೆ ಎಂದರೆ ಅದು ಚರಣನಿಗೆ ಮಾತ್ರ. ಗಿರಿಧಾಮ ಸೇರಿದ ಮೇಲೆಯೂ ಅವಳ ಬೆನ್ನೆಲುಬಾಗಿದ್ದವನು ಅವಳ ಮದುವೆಯ ಬಳಿಕ ಅವನ ವರ್ತನೆಯಲ್ಲಿ ಬದಲಾವಣೆಯನ್ನು ಕಂಡಿದ್ದಳು. ಇತ್ತೀಚೆಗೆ ಜೀವ ಅವಳಿಗೆ ಡಿಸೈನ್ ಮಾಡಿದ ಚೆಫ್ ತೊಟ್ಟ ಫೋಟೋ ಚರಣನಿಗೆ ಕಳುಹಿಸಿದರೆ ಬ್ಯೂಟಿಫುಲ್ ಎಂದಷ್ಟೇ ರಿಪ್ಲೈ ಮಾಡಿದವನನ್ನು ನೋಡಿದವಳಿಗೆ ಕೋಪ ಬಂದಿತ್ತು. ಮಾತನಾಡಲು ಫೋನ್ ಮಾಡಿದರೆ ಬ್ಯುಸಿ ಟೋನ್. ವಾಪಸ್ ಫೋನ್ ಮಾಡುತ್ತಾನೆಂದು ಅವಳು ಕಾದಿದ್ದೇ ಬಂತು. ಆದರೆ ಆ ದಿನ ಪೂರ್ತಿ ಅವನು ಫೋನ್ ಮಾಡಲೇ ಇಲ್ಲ. ಅಂದು ಅವನ ಬಗ್ಗೆ ಯೋಚಿಸಿದವಳಿಗೆ ಹಿಂದೆ ಮುಂಬೈ 7 ಸ್ಟಾರ್ ಹೋಟೆಲಲ್ಲಿ ತಾವಿಬ್ಬರು ಚೆಫ್ ಆಗಿದ್ದಾಗ ತಮ್ಮ ಜೊತೆಗಿದ್ದ ಉಳಿದ ಚೆಫ್ ತಮ್ಮಿಬ್ಬರ ಗೆಳೆತನ ನೋಡಿ ಪ್ರೇಮಿಗಳು ಅಂದುಕೊಳ್ಳುವುದರ ಜೊತೆ ಒಂದಿಬ್ಬರು ಚರಣನಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಎಂದು ಹೇಳಿದ ನೆನಪಾಗಿತ್ತವಳಿಗೆ. ಆದರೆ ತಮ್ಮಿಬ್ಬರ ಗೆಳೆತನದ ಬಗ್ಗೆ ಅರಿವಿದ್ದವಳಿಗೆ
ಚರಣನಿಗೆ ನನ್ನ ಮೇಲೆ ಆ ರೀತಿ ಭಾವನೆಗಳೇನಿಲ್ಲ. ಅವನ ಕಲ್ಪನೆಯ ಹುಡುಗಿ ಬೇರೆಯೇ ಇದ್ದಾಳೆ ಎಂದುಕೊಂಡು ಅವನ ಮೇಲೆ ಅನುಮಾನ ಪಡುವುದನ್ನು ಬಿಟ್ಟು ಅವನ ವರ್ತನೆಯ ಬಗ್ಗೆ ಅವನಲ್ಲಿಯೇ ಮಾತನಾಡಬೇಕೆಂದುಕೊಂಡಿದ್ದಳು. ಇಲ್ಲಿ ತಕ್ಷಣ ಕುಕ್ಕರ್ ಸೇಟಿಯಾದಾಗ ಬೆಚ್ಚಿ ಬಿದ್ದವಳನ್ನು ನೋಡಿದ ಜೀವ, ವೈಫಿ ಏನಾಯ್ತು? ಆಗಿನಿಂದ ಏನೋ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಂತಿದ್ದೀಯ ಎಂದ ಕೂಡಲೇ ಗ್ಯಾಸ್ ಆಫ್ ಮಾಡಿ, ಏನಿಲ್ಲ ಜೀವ, ನಿಮ್ಮಿಬ್ಬರ ಗೆಳೆತನ ನೋಡಿ ನನ್ನ ಗೆಳೆಯ ಚರಣ್ ನೆನಪಾಯಿತು ಎಂದರೆ ಮುಖ ಕಿವುಚುತ್ತಾ, ಓ ಆ ಕೋತಿ ಮುಖದವನು ಅಲ್ವಾ ಎಂದ ಅವನ ಕೈ ರಟ್ಟೆಗೆ ಹೊಡೆದು, ಹಾಗೆಲ್ಲ ಹೇಳಬೇಡ, ನನ್ನ ಚೆರ್ರಿ ಹೀರೋ ತರಹ ಇದ್ದಾನೆ ನೋಡೋಕೆ ಅಂತ ಮುಂದೇನು ಹೇಳುವ ಮೊದಲೇ, ಪರ್ಫೆಕ್ಟ್ ಹೈಟ್ ಆ್ಯಂಡ್ ವೈಟ್, ನನಗಿಂತ ಸೂಪರಾಗಿ ಕುಕ್ ಮಾಡ್ತಾನೆ, ಅವನು ಮಾಡುವ ಹೈದರಾಬಾದಿ ಬಿರಿಯಾನಿ ಅಂತೂ ಎನ್ನುತ್ತಿದ್ದವನ ಬಾಯಿಯ ಮೇಲೆ ಕೈ ಇಟ್ಟವಳ ಕೈಯನ್ನು ತಳ್ಳಿ, ಆ ನಿನ್ನ ಚೆರ್ರಿ ವಿಷಯ ಬಂದರೆ ಪ್ರತಿ ಸಲ ನೀನು ಹೇಳೋದು ಇದನ್ನೇ ಅಲ್ವಾ ಅಂತ ಅಸಮಾಧಾನದಲ್ಲಿ ಹೇಳಿದವನನ್ನು ನೋಡಿದವಳಿಗೆ ನಗು ಕೆತ್ತು. ಅವನ ಬಳಿ ಹೋಗಿ ಅವನ 2 ಕೆನ್ನೆಯನ್ನು ಹಿಂಡಿ, ನನ್ನ ಗಂಡನಿಗೆ ಜಲಸ್ ಫೀಲ್ ಆಗ್ತಿದೆಯಾ ಅಂತ ಕೇಳಿದವಳ ಕೈಯನ್ನು ತಳ್ಳಿ, ಆ ಕೋತಿ ಮುಖದವನಿಗಾಗಿ ನಾನೇಕೆ ಜಲಸ್ ಫೀಲ್ ಆಗಲಿ, ಅವನ ವಿಷಯ ಬಿಡು, ತಿಂಡಿ ರೆಡಿಯಾದರೆ ತಗೊಂಡು ಬಾ ಅಂತ ಹೊರಟಾಗಿ ಹೇಳಿ ಹೋದವನನ್ನು ನೋಡಿ ಕೋಪದಲ್ಲಿ ಪಾತ್ರೆಗಳನ್ನೆಲ್ಲ ಸಿಂಕಿಗೆ ಎಸೆದಳು. ಹಿಂದಿರುಗಿ ಬಂದು, ವೈಫಿ ಇದು ನಮ್ಮನೆ ಅಲ್ಲ, ನೀನು ಪಾತ್ರೆಗಳನ್ನೆಲ್ಲ ಹಾಗೆ ಎಸೆಯೋಕೆ ಎಂದು ಗಂಭೀರವಾಗಿ ಹೇಳಿದರೆ, ಕೈಯಲ್ಲಿದ್ದ ತಟ್ಟೆಯನ್ನು ಸ್ಲ್ಯಾಬ್ ಮೇಲೆ ಕುಕ್ಕಿ, ನಮ್ಮನೆ ಅಲ್ಲದೆ ಇರೋದಕ್ಕೆ ಪಾತ್ರೆ ಹಿಡ್ಕೊಂಡು ಕುಕ್ಕಿದ್ದೀನಿ, ಇಲ್ಲ ಅಂದರೆ ಪಾತ್ರೆಗಳ ಜಾಗದಲ್ಲಿ ನೀನಿರ್ತಾ ಇದ್ದೆ ಎಂದು ಸಿಡಿಮಿಡಿಗೊಂಡವಳನ್ನು ನೋಡಿ ನಗು ಬಂದಿತ್ತವನಿಗೆ. ಆ ಕೋತಿ ಮುಖದವನಿಗಾಗಿ ನನಗೆ ಕಟ್ಕೊಂಡ ಗಂಡನಿಗೆ ಹೊಡಿತೀಯಾ ವೈಫಿ ಅಂತ ಮೃದುವಾದ ಧ್ವನಿಗೆ ಅವನತ್ತ ನೋಡಿದರೆ ಕಣ್ಣಲ್ಲೇ ರೇಗಿಸಿ ನಗುತ್ತಿದ್ದನು. ಇನ್ನೊಮ್ಮೆ ಚೆರ್ರಿಗೆ ಕೋತಿ ಮುಖ ಅಂದರೆ ಅಷ್ಟೇ ಅಂತ ಕೈಬೆರಳು ತೋರಿಸಿ ಹೇಳಿದರೆ, ಹೇಳ್ತೀನಿ ಕಣೆ, ಹೆಂಡ್ತಿ ಆದೋಳು ಕಟ್ಕೊಂಡ ಗಂಡನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಫ್ರೆಂಡು ಅಂತ ಆ ಕೋತಿ ಮುಖದವನ್ನ ನೆನಪಿಸಿಕೊಂಡ್ರೆ ಸಿಟ್ಟು ಬರೋಲ್ವಾ ಎಂದವನ ಮಾತಿಗೆ ಕಿಸಕ್ಕನೆ ನಕ್ಕವಳನ್ನು ವಿಚಿತ್ರವಾಗಿ ನೋಡಿದನು. ನಿನಗೆ ಬಂದಿರೋದು ಸಿಟ್ಟಲ್ಲ, ಜಲಸ್ ಆಗ್ತಿದೆ ಎಂದರೆ ಏನೋ ಹೇಳಲು ಹೊರಟವನ ಎದುರು ಬಂದ ಮನು, ನಿಮ್ಮ ಜಗಳ ಇನ್ನೂ ಮುಗಿದಿಲ್ವಾ, ಚಿಕ್ಕ ಮಕ್ಕಳ ತರಹ ಆಡ್ತೀರಲ್ಲ, ಛೇ, ಅತ್ತಿಗೆ ಪಲಾವು ಕೊಡಿ, ನಾನಾದರೂ ತಿಂತೀನಿ, ಹಾಗೆಯೇ ನನ್ನ ಕಿಚನ್ ಹಾಗೂ ಇಲ್ಲಿದ್ದ ಪಾತ್ರೆಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಎಂದಾಗ ಹಣೆ ನೀವಿಕೊಂಡು ತಕ್ಷಣ ಹಾಟ್ ಬಾಕ್ಸ್ ಅವನ ಕೈಯಲ್ಲಿಟ್ಟು ಪ್ಲೇಟ್, ಚಮಚ, ಸಲಾಡ್ ಬೌಲ್ ಜೀವ ಕೈಗೆ ಕೊಟ್ಟು ಡೈನಿಂಗ್ ಟೇಬಲ್ ಮೇಲಿಡಲು ಹೇಳಿದಳು. ತನ್ನ ಹಿಂದೆಯೇ ಬಂದವನಲ್ಲಿ ಮದುವೆ ಆಗಿದೆ, ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದು ಬಿಟ್ಟು ಚಿಕ್ಕ ಮಕ್ಕಳ ಹಾಗೆ ಇನ್ನೂ ಜಗಳ ಆಡ್ತೀಯಲ್ಲ ಎಂದವನತ್ತ ಕೆಂಗಣ್ಣು ಬೀರಿದಾಗ, ಈಗ ನನ್ಯಾಕೆ ತಿನ್ನೋ ಹಾಗೆ ನೋಡೋದು, ನಿನ್ನ ಹೆಂಡತಿ ಪಲಾವ್ ಮಾಡಿದ್ದಾಳೆ ಅದನ್ನು ಮುಕ್ಕು ಅಂತ ಅವನ ಕೈಯಲ್ಲಿದ್ದ ಪ್ಲೇಟ್ ಕಸಿದುಕೊಂಡನು. ನೀನು ಶನಿ ಹಾಗೆ ವಕ್ರಿಸ್ಕೊಂಡ್ರೆ ರೊಮ್ಯಾನ್ಸ್ ಹೆಂಗೆ ಮಾಡೋದು, ಇನ್ನೇನು ಜಗಳ ಮುಗಿದು ಇಬ್ಬರು ರಾಜಿ ಆಗಿದ್ವಿ, ಆಗಲೇ ಬಂದಿಯಲ್ಲ ನಂದೆಲ್ಲಿಡ್ಲಿ ಅಂತ ಅಂದ್ಕೊಂಡು ಬೈಯುತ್ತಾ ಜೀವ ತಿಂಡಿ ತಟ್ಟೆಗೆ ಬಡಿಸಿಕೊಂಡು ತಿನ್ನಲು ಶುರು ಮಾಡಿದರೆ, ಮೂವರಿಗೂ ಜ್ಯೂಸ್ ಮಾಡಿಕೊಂಡು ಬಂದ ಅಂಜಲಿ ಅವರನ್ನು ಸೇರಿಕೊಂಡಳು. ಮನು ಫ್ಯಾಮಿಲಿ, ಅವನ ಲವ್ ಸ್ಟೋರಿ, ಗಿರಿಧಾಮ, ಅವರ ಕಾಲೇಜು ಜೀವನ, ಹೀಗೆ ಎಲ್ಲದರ ಬಗ್ಗೆ ಮಾತನಾಡುತ್ತಾ ಅವರ ತಿಂಡಿ ಮುಗಿಸಿದರು. ಗೆಳೆಯನ ಜೊತೆ ಸ್ವಲ್ಪ ಹೊತ್ತು ಕಳೆದ ಜೀವ ಮತ್ತು ಅಂಜಲಿ ಮನೆಯತ್ತ ಹೊರಟರು. ಗಂಗಾಧರ್ ಮಕ್ಕಳಿಗಾಗಿಯೇ ಕಾಯುತ್ತಿದ್ದವರು. ಅವರು ಬಂದಾಗ ಇಬ್ಬರು ಜೊತೆಯಲ್ಲೇ ರಜೆ ಹಾಕಿದ ಬಗ್ಗೆ ವಿಚಾರಿಸಿದಾಗ ತಾತ ತಮ್ಮನ್ನು ಆಸ್ಪತ್ರೆಗೆ ಕರೆದ ವಿಷಯದ ಬಗ್ಗೆ ಹೇಳಿ, ನಿಮ್ಮ ಸೊಸೆ ಸ್ವಲ್ಪ ಅಪ್ಸೆಟ್ ಆಗಿದ್ದು ಡ್ಯಾಡ್, ಹೀಗೆಯೇ ಗಿರಿಧಾಮಕ್ಕೆ ಹೋಗಿ ಕೆಲಸದ ನಡುವೆ ಇನ್ನಷ್ಟು ಅವಳಿಗೆ ಸ್ಟ್ರೆಸ್ ಆಗೋದು ಬೇಡ ಅಂತ ಇಬ್ರು ರಜೆ ಹಾಕಿದ್ವಿ. ಅಲ್ಲದೆ ಆ ದಿತ್ಯಾಳನ್ನ ನೋಡಿ ದಿನೇಶ್ ಆಗೆಲ್ಲ ನಿಮಗೆ ಮಮ್ಮಿಗೆ ಕೊಟ್ಟ ಕಷ್ಟದ ನೆನಪಾದಾಗ ನನಗೂ ಮೂಡ್ ಔಟ್ ಆಯಿತು. ಊಟ ಮಾಡಿದ್ರಾ ಡ್ಯಾಡ್, ಜಾನಿ ಊಟಕ್ಕೆ ರೆಡಿ ಮಾಡು ಅಂತ ಅಲ್ಲಿಂದಲೇ ಕೂಗಿದ ಕೂಡಲೇ ಕಿಚನ್ ಒಳಗಿನಿಂದ ಆಯ್ತಣ್ಣ ಎನ್ನುವ ಧ್ವನಿ ಬಂದಿತ್ತು.
ಜೀವ ಜಯಕರರಿಗೆ ಕಾಲ್ ಮಾಡುತ್ತಾ ಅಲ್ಲಿಂದ ಎದ್ದರೆ ಮಾವನ ಬಳಿ ಕೂತ ಅಂಜಲಿ ದಿನೇಶ್ ಬಗ್ಗೆ ತಿಳಿತು ಮಾವ ಎಂದು ಮುಂದೇನು ಹೇಳುವ ಮೊದಲೇ ಅವರ ವಿಷಯದ ಬಗ್ಗೆ ಮಾತೇ ಬೇಡ ಕಣಮ್ಮ. ನಿಮ್ಮ ಕಣ್ಣೀರಿನ ಜೊತೆ ನಾನು ದಾಮು ಅನುಭವಿಸಿದ ನೋವಿಗೆ ಅವನಿಗೆ ಸರಿಯಾದ ಶಿಕ್ಷೆಯಾಗಿದೆ ಬಿಡು. ಈಗ ನಿನ್ನ ಮತ್ತು ಜೀವ ಬಗ್ಗೆ ಮಾತಾಡೋಣ. ಗಿರಿಧಾಮದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ. ಹಾಗೇನಾದರೂ ಎಮರ್ಜೆನ್ಸಿ ಬಂದರೆ ನಾನು ಹೋಗ್ತೀನಿ. ಇನ್ನು ಆ ದಿನೇಶ್ ಕಾಟ ನಮಗಿರೋಲ್ಲ. ಹಾಗಾಗಿ ನೀನು ಜೀವ ಸ್ವಲ್ಪ ದಿನ ಅಂದರೆ ಹನಿಮೂನಿಗೆ ಎಲ್ಲಾದರೂ ಹೋಗಿ ಬರ್ಬೋದಲ್ವಾ ಎಂದ ಕೂಡಲೇ ಅವಳು ಗಾಬರಿಯಲ್ಲಿ ಉಗುಳು ನುಂಗಿದರೆ, ಏನು ಹನಿಮೂನ್ ಅಂದಂಗಿತ್ತು ಡ್ಯಾಡ್, ಏನು ಎಂದು ಕೇಳುತ್ತಾ ಬಂದು ಪಕ್ಕದಲ್ಲೇ ಕುಳಿತ ಮಗನಲ್ಲಿಯೂ ಅದನ್ನೇ ಹಿಡಿದಾಗ, ನಾಟ್ ಎ ಬ್ಯಾಡ್ ಐಡಿಯಾ ಡ್ಯಾಡ್, ಆದರೆ ಅಂತ ಅಂಜಲಿಯತ್ತ ದೃಷ್ಟಿ ನೆಟ್ಟರೆ ಅವಳ ಮುಖದಲ್ಲಿನ ಗಾಬರಿ ನೋಡಿ, ಡ್ಯಾಡ್ ಹನಿಮೂನಿಗೆ ಹೋಗೋಕೆ ನಮಗಿನ್ನೂ ಟೈಮ್ ಬೇಕು. ನಮ್ಮಿಬ್ಬರದ್ದು ಪಕ್ಕ ಅರೇಂಜ್ ಮ್ಯಾರೇಜ್. ಸೊ ಈಗಷ್ಟೇ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೇವೆ. ಅಂಥದ್ರಲ್ಲಿ ಎಲ್ಲರಂತೆ ಹನಿಮೂನಿಗೆ ಹೋಗಿ ಬರೋವಷ್ಟು ಸಲುಗೆ ನಮ್ಮ ನಡುವೆ ಬೆಳೆದಿಲ್ಲ ಅಂದ. ತನ್ನ ಮಾತು ಕೇಳಿ ತಂದೆಯ ಮುಖದಲ್ಲಾದ ಬದಲಾವಣೆಗೆ ಹೆದರಿ, ಹಾಗಂತ ನೀವು ಏನೇನೋ ಯೋಚನೆ ಮಾಡಬೇಡಿ ಡ್ಯಾಡ್. ಈಗಷ್ಟೇ ನಿಮ್ಮ ಮಗ ಸೊಸೆ ಫ್ರೆಂಡ್ಸ್ ಆಗಿದ್ದಾರೆ. ಅದಿನ್ನೂ ಪ್ರೀತಿಯಾಗಿ ಕನ್ವರ್ಟ್ ಆದ ನೆಕ್ಸ್ಟ್ ಡೇ ಇಬ್ಬರು ಹನಿಮೂನಿಗೆ ಹೋಗ್ತೀವಿ ಅಲ್ವಾ ವೈಫಿ ಅಂತ ಕಣ್ಣು ಹೊಡೆದು ಕೇಳಿದವನ ವರಸೆಗೆ, ಅದರಲ್ಲೂ ಮಾವನೆದುರು ಹಾಗೆ ಮಾತನಾಡಿದ್ದಕ್ಕೆ ಅವಳಿಗೆ ನಿಜಕ್ಕೂ ನಾಚಿಕೆಯಾಗಿತ್ತು. ಮಗನ ಮಾತಿಗೆ ಸೊಸೆಯ ಮುಖದ ರಂಗು ಬದಲಾದಾಗ ತಮ್ಮ ಇಚ್ಛೆಯಂತೆ ಮದುವೆಯಾದ ಮಕ್ಕಳ ಜೀವನದ ಬಂಡಿ ಸರಿ ದಾರಿಯಲ್ಲಿ ಹೋಗುತ್ತಿದೆ ಎಂದು ನೆಮ್ಮದಿಯ ನಿಟ್ಟುಸಿರು ಹೊರಚೆಲ್ಲಿ, ಗಿರಿಧಾಮದಲ್ಲಿ ಈ ತಿಂಗಳು ಯಾವುದೇ ಈವೆಂಟ್ಸ್ ಪ್ರೋಗ್ರಾಂ ಏನಿಲ್ಲ. ಹಾಗಾಗಿ ನೀವಿಬ್ಬರು ಆರಾಮವಾಗಿ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಅಲ್ಲದೆ ಈ ಫ್ರೆಂಡ್ಶಿಪ್ ಲವ್ ಆಗಿ ಬದಲಾಗೋಕೆ ಇಬ್ಬರು ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ಬೆಳಿಗ್ಗೆ ಎದ್ದು ಗಿರಿಧಾಮಕ್ಕೆ ಹೋಗೋದು, ರಾತ್ರಿ ಬಳಲಿ ಬಂದು ಉಂಡು ಮಲಗೋದು ಮಾಡಿದರೆ ಆಟೋಮ್ಯಾಟಿಕ್ ಆಗಿ ಪ್ರೀತಿ ಹುಟ್ಟೋಲ್ಲ. ನೀವಿಬ್ಬರು ಸ್ವಲ್ಪ ದಿನ ಜೊತೆಯಲ್ಲಿದ್ದು ಕಷ್ಟ ಹೇಳ್ಕೊಂಡು ಒಟ್ಟಿಗೆ ಸಮಯ ಕಳೆದರೆ ಇಬ್ಬರ ನಡುವೆ ಫೀಲಿಂಗ್ ಸ್ಟಾರ್ಟ್ ಆಗೋದು ಅಂದ ತಂದೆಯ ಮಾತಿಗೆ ತಲೆಯಾಡಿಸಿ, ನೀವು ಹೇಳಿದ್ದು ಸರಿ ಡ್ಯಾಡ್. ಓಕೆ, ನಾವಿಬ್ಬರು ಬೆಳಿಗ್ಗೆಯೆಲ್ಲ ಗಿರಿಧಾಮದಲ್ಲಿ ಬ್ಯುಸಿ ಆದರೆ ನೈಟ್ ಫ್ರೀಯಾಗಿ ಒಟ್ಟಿಗೆ ಇರ್ತೀವಲ್ಲ, ಆ ಟೈಮಲ್ಲಿ ನಾನು ನೀವು ಹೇಳಿದ್ದೆಲ್ಲ ಮಾಡೋಕ್ಕೆ ಟ್ರೈ ಮಾಡಿದರೆ ಈ ನಿಮ್ಮ ಸೊಸೆ ನೈಟ್ ಊಟ ಮುಗಿಸಿ ರೂಮ್ ಸೇರಿದ ಕೂಡಲೇ ಕಲ್ಯಾಣಿ ಮತ್ತು ಆ ಡಾಕ್ಟರ್ಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡಿ ಮಲಗುವಾಗ 11 ಆಗುತ್ತೆ ಅಂತ ಪೆಚ್ಚು ಮೋರೆ ಹಾಕಿದವನ ತಲೆಗೆ ಮೊಟಕಿದ ಗಂಗಾಧರ್, ಅದೇನೋ ಅತ್ತೆಯ ಹೆಸರು ಹೇಳೋದು, ಅತ್ತೆ ಅನ್ನೋಕೆ ಆಗೋಲ್ವಾ ಅಂತ ಗದರಿದರು. ಅದೇನೂ ಗೊತ್ತಿಲ್ಲ ಡ್ಯಾಡ್. ಅತ್ತೆ ಅನ್ನೋದಕ್ಕಿಂತ ಕಲ್ಯಾಣಿ ಅಂತ ಕರೆಯೋಕೆ ಖುಷಿಯಾಗೋದು ನನಗೆ ಎಂದರೆ ಅವರಿಗೆ ಹೆಂಡತಿ ಮತ್ತು ಕಲ್ಯಾಣಿಯ ಗೆಳೆತನ ನೆನಪಾಗಿತ್ತು. ಮಾವ ಇವನು ಬರೀ ಸುಳ್ಳೇ ಹೇಳೋದು. ಕಾಲ್ ಮಾಡೋದು ನಾನು, ಆದರೆ ಗಂಟೆಗಟ್ಟಲೆ ಕಲ್ಯಾಣಿ ಅದು ಕಲ್ಯಾಣಿ ಇದು ಅಂದ್ಕೊಂಡು, ಇನ್ನು ಸಾಹಿತ್ಯ ಬಳಿ ಡಾಕ್ಟ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ಕ್ಯೂಟಾಗಿದ್ದಾರೆ, ಒಮ್ಮೆ ಭೇಟಿಯಾಗಬೇಕಲ್ಲ ಅಂತ ನನ್ನ ಹುರ್ಸೋಕೆ ಏನೇನೋ ಮಾತಾಡ್ತಾ ಇರ್ತಾನೆ. ನನ್ನಮ್ಮ ಮತ್ತು ತಂಗಿ ಜೊತೆ ಮಾತಾಡೋಕೆ ಅವನಿಗೆ ಅಷ್ಟು ಆಸೆ ಇದ್ದರೆ ಅವನ ಮೊಬೈಲಲ್ಲಿ ಕಾಲ್ ಮಾಡಿ ಮಾತಾಡಬಹುದು ತಾನೇ, ಆದರೆ ಇಲ್ಲ, ನನ್ನ ಮೊಬೈಲಲ್ಲೇ ಮಾತಾಡಬೇಕು ಅಂತ ಗಂಡನ ಬಗ್ಗೆ ಒಂದಿಷ್ಟು ಕಂಪ್ಲೇಂಟ್ ಹೇಳಿದ ಸೊಸೆಯತ್ತ ನೋಡಿ ಗಂಗಾಧರ್ ನಕ್ಕರೆ, ಹೌದು ನಿನ್ನ ಮೊಬೈಲಲ್ಲೇ ಮಾತಾಡಬೇಕು, ಇಲ್ಲಾಂದರೆ ಫ್ರೀ ಇದ್ದರೆ ಸಾಕು, ಬಾಲ ಐಶು ಚೆರ್ರಿ ಅಂದ್ಕೊಂಡು ಪ್ರತಿದಿನ ಇವಳ ಫ್ರೆಂಡ್ಸ್ ಜೊತೆ ಮಾತು. ಅಲ್ಲ ಡ್ಯಾಡ್, ಆ ಬಾಲಕೃಷ್ಣ ಮತ್ತು ಐಶು ಜೊತೆಗೆ ಪೂರ್ತಿ ದಿನ ಗಿರಿಧಾಮದಲ್ಲಿ ಇರ್ತಾಳೆ, ಪುನಃ ಮನೆಗೆ ಬಂದು ಮಾತಾಡೋಕೆ ಏನಿರುತ್ತೆ ಅಂದ. ದಿನಪೂರ್ತಿ ಅವರ ಜೊತೆಗೆ ಇರೋಕೆ ನಮ್ಮ ಮೂವರದ್ದು ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಮೊದಲು ಮೂವರು ಮಧ್ಯಾಹ್ನ ಊಟಕ್ಕೆ ಸೇರ್ತಾ ಇದ್ವಿ, ಈಗ ನಿಮ್ಮ ಮಗ ಅದಕ್ಕೂ ಕಲ್ಲು ಹಾಕಿದ್ದಾನೆ ಮಾವ. ಇವನು ಕೂಡ ಅವರ ಫ್ರೆಂಡ್ಶಿಪ್ ಮಾಡಿಕೊಂಡು ಈಗ ಬರೀ ಇವನು ಮಾತ್ರ ಅವರ ಜೊತೆ ಮಾತಾಡೋದು, ನನಗೆ ಮಾತಾಡೋಕೆ ಬಿಡೋಲ್ಲ ಎಂದು ಬೇಸರದಲ್ಲಿ ಹೇಳಿದರೆ, ಇಷ್ಟು ವರ್ಷ ಜೊತೆಯಲ್ಲೇ ಇದ್ರಿ ತಾನೇ, ಆದರೂ ದಿನ ನಿಮ್ಮ ಹತ್ರ ಮಾತಾಡೋಕೆ ಏನಿರುತ್ತೆ, ಅದಕ್ಕೆ ನಾನೇ ಮಾತಾಡೋದು ಅಂದ.
ನೀನು ಮನು ಚೈಲ್ಡ್ಹುಡ್ ಫ್ರೆಂಡ್ಸ್ ಆದರೂ ಈಗಲೂ ಅವನಿಗೆ ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತಾಡಲ್ವಾ ಅಂದಳು. ಲೇ, ಹೀಗೆಲ್ಲಿ ಡೈಲಿ ಕಾಲ್ ಮಾಡ್ತೀನಿ, ತಿಂಗಳಿಗೊಮ್ಮೆ ಅಷ್ಟೇ ಅಂದ. ನಾನು ಹಾಗೆ ಡೈಲಿ ಕಾಲ್ ಮಾಡೋದು ಅಮ್ಮ ಮತ್ತು ಶರುಗೆ ಮಾತ್ರ. ಇನ್ನು ಬಾಲ ಐಶು ಬಳಿ ವಾರಕ್ಕೆ 1-2 ಬಾರಿ ಅಷ್ಟೇ. ಗಿರಿಧಾಮದಲ್ಲಿ ನೀನು ನನಗೆ ಅವರ ಬಳಿ ಮಾತಾಡೋಕೆ ಬಿಡೋಲ್ಲ, ಅದಕ್ಕೆ ನಾನು ಮನೆಗೆ ಬಂದು ಅವರ ಬಳಿ ಫೋನಲ್ಲಿ ಮಾತಾಡೋದು ಅಂತ ನಾಲಿಗೆ ಹೊರಚಾಚಿ ಅಣಕಿಸಿ ನಕ್ಕರೆ, ಇನ್ಮೇಲೆ ಮನೆಯಲ್ಲಿ ಫುಲ್ ನೆಟ್ವರ್ಕ್ ಹಾಕಿಸ್ತೀನಿ ನೋಡು, ಆಗ ಯಾರಿಗೆ ಹೇಗೆ ಫೋನ್ ಮಾಡ್ತೀಯ ನೋಡಬೇಕು ಎಂದರೆ ಮಕ್ಕಳಿಬ್ಬರ ಜಗಳವನ್ನು ಮೊದಲ ಬಾರಿಗೆ ಕಣ್ಣಾರೆ ನೋಡಿದ ಗಂಗಾಧರರಿಗೆ ನಗು ಬಂದರೂ ಇಬ್ಬರು ಹೀಗೆಯೇ ಖುಷಿಯಾಗಿರಲಿ ಎಂದು ಮನಸ್ಸಲ್ಲೇ ಹರಸಿದರು. ಜಾನಿ ಅಡುಗೆ ರೆಡಿ ಎಂದು ಹೇಳಲು ಬಂದವನನ್ನು ಮಾತನಾಡಬೇಡವೆಂದು ಅಲ್ಲೇ ಕಿಚನ್ ಬಾಗಿಲಲ್ಲಿ ನಿಂತಿದ್ದ ಲಕ್ಷ್ಮಿ ಮತ್ತು ಮುತ್ತು ತಡೆದರೆ, ಯಾಕೆಂದು ಕೇಳಿದವನ ಮುಖವನ್ನು ಮುತ್ತು ಹಾಲಲ್ಲಿ ತಂದೆ ಎದುರು ಕುಳಿತು ಜಗಳವಾಡುತ್ತಿರುವವರತ್ತ ಕೈ ತೋರಿದನು. ಒಟ್ಟಾರೆ ವರ್ಷಗಳ ಬಳಿಕ ಆ ಮನೆಯಲ್ಲಿ ಖುಷಿ ನೆಲೆಸಿತ್ತು. ಗಂಗಾಧರಂತೂ ಊಟ ಮಾಡುವಾಗಲೂ ತಾ ಮುಂದು ಎಂದು ಜಗಳವಾಡುತ್ತಿರುವ ಮಕ್ಕಳನ್ನು ನೋಡಿ 2 ಬಾರಿ ಜಾನಿ ಬಳಿ ಕೇಳಿ ಬಡಿಸಿಕೊಂಡು ಜಾಸ್ತಿಯೇ ಊಟ ಮಾಡಿದರು. ತನ್ನ ಊಟ ಮುಗಿದರೂ ಇನ್ನೂ ಜಗಳದಲ್ಲೇ ನಿರತರಾಗಿರುವ ಇಬ್ಬರಿಗೂ ಗದರಿ ಊಟ ಮುಗಿಸುವಂತೆ ಹೇಳಿ ಅಲ್ಲಿಂದ ಎದ್ದರೆ, ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಮೂರ್ತಿ ತಿರುವಿ ಊಟ ಮುಗಿಸಿದರು. ಕೋಣೆಗೆ ಬಂದ ಜೀವ ಆಗಲೇ ಕೋಣೆ ಸೇರಿರುವ ಹೆಂಡತಿಯನ್ನು ಹುಡುಕಿ ಅವಳು ಬಾಲ್ಕನಿಯಲ್ಲೂ ಕಾಣಿಸದಿದ್ದಾಗ ತನ್ನ ಬಟ್ಟೆ ಬದಲಾಯಿಸಿ ಕೆಳಗಿಳಿದು ಲಕ್ಷ್ಮಿ ಬಳಿ ಕೇಳಿದರೆ, ಮನೆಯ ಹಿಂದೆ ಇರುವ ಸ್ವಿಮ್ಮಿಂಗ್ ಪೂಲತ್ತ ಕೈ ತೋರಿಸಿದಳು. ಅತ್ತ ನಡೆದವನು ಕಾಲೆರಡು ನೀರಿಗೆ ಇಳಿಬಿಟ್ಟು ಯೋಚನೆಯಲ್ಲಿ ಕಳೆದು ಹೋದವಳ ಪಕ್ಕದಲ್ಲೇ ಅವಳ ಹಾಗೆಯೇ ಕುಳಿತು, ವೈಫಿ, ತುಂಬ ಡೀಪಾಗಿ ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ಕಿವಿ ಬಳಿ ಕೇಳಿದ ದನಿಗೆ ಎದರಿ ದೂರ ಸರಿಯಲು ಹೋದವಳು ಜಾರಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದರೆ, ಜೀವ ಅವಳನ್ನು ನೋಡಿ ಜೋರಾಗಿ ನಕ್ಕನು. ನೀರಿನಲ್ಲಿ ಮುಳುಗಿ ಎದ್ದು ನಿಂತು ಅವನತ್ತ ಉರಿನೋಟ ಬೀರುತ್ತಾ, ತಲೆ ಕೆಟ್ಟಿದ್ದ ನಿನಗೆ, ಯಾಕೆ ಹೀಗೆಲ್ಲ ಹೆದರಿಸಿ ಸಾಯಿಸ್ತೀಯಾ ಅಂತ ಗದರುತ್ತಿದ್ದವಳ ಪಕ್ಕವೇ ನೀರಿಗೆ ಹಾರಿ ಅವಳೆದುರು ನಿಂತು, ಏನೇ ಆಗಿನಿಂದ ನಾನು ನಿನ್ನ ಗಂಡ ಅಂತಲೂ ನೋಡದೆ ಭಾರಿ ಬೈತಾ ಇದ್ದೀಯಾ ಅಂದ. ನೀನು ಕೂಡ ನಾನು ನಿನ್ನ ಹೆಂಡತಿ ಅಂತಲೂ ನೋಡದೆ ಏನೇನೋ ಹೇಳ್ತಿದ್ದೆ ಎಂದವಳ ಮಾತು ಕೇಳಿ ಅವಳನ್ನು ಬರಸೆಳೆದು ತನ್ನೆದೆಗೆ ಹೊತ್ತಿಕೊಂಡು, ಏನು ಮಾಡಲಿ, ಸದ್ಯಕ್ಕೆ ನಿನ್ನ ಜೊತೆ ಜಗಳ ಮಾಡೋ ರೈಟ್ಸ್ ಮಾತ್ರ ನನಗೆ ಇರೋದು ಅಂತಾನೆ. ಅಂದರೆ ಬೇರೆ ಯಾವ ರೈಟ್ಸ್ ಬೇಕಿತ್ತು ಅಂತ ಕಣ್ಣು ಸಂಕುಚಿಸಿ ಕೇಳಿದವಳ ಮುಖಕ್ಕೆ ಅಂಟಿದ ಒದ್ದೆ ಕೂದಲನ್ನು ಕಿವಿಯ ಹಿಂದೆ ಸರಿಸಿ, ತುಂಬ ವಿಷಯಗಳಿವೆ, ಸದ್ಯಕ್ಕೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋಕೆ ಅವಕಾಶ ಕೊಡು ಎಂದು ಕಣ್ಣು ಹೊಡೆದು ಕೇಳಿದವನ ಒರೆಸೆಗೆ ತಬ್ಬಿಬ್ಬಾಗಿದ್ದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಂದಿನಂತೆ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.